ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗುರುವಾರ ಪ್ರಕಟವಾದ ಪಿಯುಸಿ ದ್ವಿತೀಯ ವರ್ಷದ ಪರೀಕ್ಷಾ ಫಲಿತಾಂಶದಲ್ಲಿ ಸಂಕೇಶ್ವರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಎಸ್ಟಿವಿಎಸ್ ಸಂಸ್ಥೆಯ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯವು 3 ವಿಭಾಗದಲ್ಲಿ 100% ಸಾಧನೆ ಮಾಡಿದೆ ಅಂತ ಪ್ರಾಚಾರ್ಯರು ಆದ ಸರ್ವಮಂಗಲ ಯರಗಟ್ಟಿ ತಿಳಿಸಿದ್ದಾರೆ. ಇನ್ನು ಈ ಮಹಾವಿದ್ಯಾಲಯದಿಂದ 295 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು 90% ಅಂಕಗಳನ್ನು ಪಡೆದಿದ್ದು ಈ ಸಂಸ್ಥೆಯ ವಿಶೇಷ ಸಾಧನೆ ಅಂತ ಹೇಳಬಹುದು. ಇಲ್ಲಿ ಫಲಿತಾಂಶದ ಬಗ್ಗೆ ಸವಿಸ್ತಾರವಾಗಿ ಹೇಳುವುದಾದರೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲಲಿತಾ ಎಸ್ ಓಂಕಾರ್ 97.83, ಸೃಷ್ಟಿ ಗೋವಿನಕೊಪ್ಪ 97.83, ಶ್ವೇತಾ ಕಳಸಣ್ಣವರ 97.83, ದ್ವಿತೀಯ ಸ್ಥಾನದಲ್ಲಿ ಶ್ರುತಿ ಚೌಗುಲಿ 97.5, ತೃತೀಯ ಸ್ಥಾನದಲ್ಲಿ ಸಾನಿಯಾ ಮಕಾಂದರ್ 97.33 ಅಂಕಗಳು ಗಳಿಸಿದ್ದು, ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿದ್ಯಾನಂದ ಸುಜಿತ್ 98ರಷ್ಟು, ದ್ವಿತೀಯ ಸ್ಥಾನ ಅನುಷ್ಕಾ ಪಾಟೀಲ್ 97.83, ತೃತೀಯ ಸ್ಥಾನ ಸ್ಥಾನಿಕಾ ಶಿಂದೆ 97.66, ನಾಲ್ಕನೇ ಸ್ಥಾನ ಉಮೆ ಹಬೀಬಾ ಮೋಮಿನ 97.66ರಷ್ಟು ಅಂಕಗಳನ್ನು ಪಡೆದಿದ್ದು, ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಕಾವೇರಿ ಪಾಟೀಲ್ 96.33, ದ್ವಿತೀಯ ಸ್ಥಾನ ಜ್ಯೋತಿ ಮದಿಹಳ್ಳಿ 95.66, ತೃತೀಯ ಸ್ಥಾನ ಆಶಾ ಹಾಲಟ್ಟಿ 95.16 ಪಡೆದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳು ದುರದುಂಡೇಶ್ವರ ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನ ತಂದಿದ್ದು ಇಡೀ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಹೊಸ ಶಿಕ್ಷಣದ ಕ್ರಾಂತಿ ಮೂಡಿಸಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದುರದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಮುಖ್ಯ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಚಾರ್ಯ ಸರ್ವಮಂಗಲ ಯರಗಟ್ಟಿ ಅವರು ಮತ್ತು ಸಂಸ್ಥೆಯ ಅಧ್ಯಕ್ಷರು ಆದ ಎಪಿ ಪಾಟೀಲ ಅವರು ವಿದ್ಯಾರ್ಥಿಗಳ ಸಾಧನೆ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೊದಲನೇದಾಗಿ ನಾವು ಪ್ರಿನ್ಸಿಪಲು ಹೊರಗಡೆ ಎಲ್ಲ ಸ್ಟಾಫ್ ಈ ಸ್ಟಾಫ್ನ ನಾವು ಅಭಿನಂದನೆ ಎಲ್ಲರೂ ನಾವು ಚೇರ್ಮನ್ ಅಂತ ಹೇಳ್ತಾರೆ ಇಲ್ಲಿ ಬೋರ್ಡ್ ಅವ್ರು ಏನು ಹೇಳಿದರೆ ಎಲ್ಲ ಸೌಲಭ್ಯ ಕೂಡ ಎಲ್ಲ ಕೆಲಸ. ಆದರೆ ಇವತ್ತು ಡೇ ಆ್ಯಂಡ್ ನೈಟ್ ಇವತ್ತು ಪರಿಶ್ರಮ ಪಡ್ತಾರೆ. ಇವತ್ತು ನಮ್ಮ ಕ್ಯೂ ಕಾನ್ಫಿಡೆಂಟ್ 100% ರಿಸಲ್ಟ್ ಮಾಡಲಿಕ್ಕೆ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಪ್ರಯತ್ನ ಮಾಡಿ ಅವರು ಮಾಡಲಿಕ್ಕೆ ಅವರೇ ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತೀನಿ. 295 ಸ್ಟೂಡೆಂಟ್ಸ್ ಎಕ್ಸಾಮಿಗೆ ಅಡ್ಮಿಟ್ ಆಗಿದ್ದಾರೆ. 295 ಎಲ್ಲ ಪಾಸ್ ಆಗಿದ್ದಾರೆ. 100% ರಿಸಲ್ಟ್ ಐತಿ. ಆಮೇಲೆ ಟೋಟಲ್ 100% ರಿಸಲ್ಟ್ 76 ಸ್ಟೂಡೆಂಟ್ಸ್ 100 ಔಟ್ ಆಫ್ 100 ಇದ್ದಾರೆ ಸೈನ್ಸ್ ಒಳಗೆ. ಆಮೇಲೆ ಕಾಮರ್ಸ್ದಾಗಿ 139 ಸ್ಟೂಡೆಂಟ್ಸ್ ಇದ್ದಾರೆ. ಅದರೊಳಗೆ ಎಲ್ಲರೂ ಪಾಸ್ ಆಗಿದ್ದಾರೆ. ಆಮೇಲೆ 22 ಸ್ಟೂಡೆಂಟ್ಸ್ 100 ಔಟ್ ಆಫ್ 100 ತೊಗೊಂಡಾರೆ. ಆಮೇಲೆ ಆರ್ಟ್ಸ್ ಒಳಗೂ 100% ರಿಸಲ್ಟ್ ಐತ್ರಿ. 142 ಸ್ಟೂಡೆಂಟ್ಸ್ ಇದ್ರು. 142 ಎಲ್ಲರೂ ಪಾಸ್ ಆಗಿದ್ದಾರೆ. 7 ಜನ 100 ಔಟ್ ಆಫ್ 100 ಸ್ಟಾರ್ಟ್ ಮಾಡಿದ್ವಿ. ಅಬವ್ ಎವರೇಜ್ ಇದ್ದವರಿಗೆ 100ಕ್ಕೆ 100 ಹೆಂಗೆ ಸ್ಕೋರ್ ಮಾಡಿ ಹೇಳ್ಕೊಡ್ತೀವಿ. ಬಿಲೋ ಎವರೇಜ್ ಫಸ್ಟ್ ಕ್ಲಾಸ್ ಹೆಂಗೆ ಮಾಡಬೇಕು ಅಥವಾ ಪಾಸ್ ಆಗೋದು ಹೆಂಗೆ ಪ್ರಯತ್ನ ಮಾಡಬೇಕು ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು 2014 ರೀ ಇಲ್ಲಿವರೆಗೆ ನಮ್ಗೆ 18 ಕ್ವಶನ್ ಪೇಪರ್ ಆಗ್ತಿತ್ತು ರೀ ಆ್ಯನ್ಯುವಲ್ ಎಕ್ಸಾಮ್. ಅವನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸಿ ಈ ರಿಸಲ್ಟ್ ಆ್ಯಕ್ಚುಲಿ 100% ರಿಸಲ್ಟ್ ಅನ್ನೋಕ್ಕಿಂತನೂ 90 ಆ್ಯಂಡ್ ಅಬವ್ ಸೈನ್ಸ್ ಒಳಗೆ ರೀ 130 ಸ್ಟೂಡೆಂಟ್ಸ್ ಇದ್ದಾರೆ. ಸೊ 130 ಸ್ಟೂಡೆಂಟ್ಸ್ 90 ಅಬವ್ ಮಾಡೋದು ಇದು ಆ್ಯಕ್ಚುಲಿ ಭಾಳ ಡಿಫಿಕಲ್ಟ್ ಇತ್ತು. ಬಟ್ ನಾವು ಅವರಿಗೆ ಭಾಳ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ರಿ. ಎಲ್ಲ 18 ಕ್ವಶನ್ ಪೇಪರ್ ಅವ್ರಿಗೆ ನಾವು ಬಯಾಟನ್ನು ಮಾಡಿಸ್ಬಿಟ್ಟಿದ್ವಿ ರೀ ಆಲ್ಮೋಸ್ಟ್. ಸೊ ಅದಕ್ಕೆ ಅಬವ್ 90 130 ಆಗಿದ್ದಾರೆ. ಡಿಸ್ಟಿಂಕ್ಷನ್ಸ್ 184 ಆಗಿದ್ದಾರೆ. ನಮ್ಮ ಕಡೆ ಬರೀ ಪಾಸ್ ಆಗಲಿ ಅಥವಾ ಸೆಕೆಂಡ್ ಕ್ಲಾಸ್ ಆಗಲಿ ಯಾರು ನೋಡೋಕೆ ಸಿಗಂಗಿಲ್ಲ. ಅದೇ ಥರ ಕಾಮರ್ಸ್ ಒಳಗೂ ರೀ 20 ಮಂದಿ ಅಬವ್ 95 ಇದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು 100ಕ್ಕೆ 100% ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವಿನಾಯಕ ಭೋಸಲೆ ಟಿವಿ 20 ಕನ್ನಡ ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.